ಕೊಪ್ಪಳದ ಭಾಗ್ಯನಗರ ಬಡಾವಣೆಯಲ್ಲಿ ನಡೀತಾ ಇದೆ. ಇನ್ನು ಹಳ್ಳದ ಪಕ್ಕ ಬಿದ್ದಿರುವಂತಹ ಶವಗಳನ್ನ ಕಂಡು ಸ್ಥಳೀಯರು ಆತಂಕ ಪಡ್ತಾ ಇದ್ದಾರೆ. ಅಲ್ಲದೆ ಶವಗಳನ್ನ ಹೂಳಲು ಸ್ಮಶಾನವಿಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಇನ್ನು ಈ ಸಂಬಂಧ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಜವ್ವ ಮಾತ್ರ ಈ ರೀತಿಯಾಗಿ ಶವಗಳನ್ನ ಬಿಸಾಕಿರುವುದು ನನ್ನ ಗಮನಕ್ಕೆ ಬಂದಿಲ್ಲ. ಈಗ ನಿಮ್ಮಿಂದ ಗೊತ್ತಾಗ್ತಾ ಇದೆ, ಅದನ್ನ ಬೇರೆಡೆ ಹೂತು ಹಾಕ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ರಮೇಶ್ ಕೂಡ ಪಟ್ಟಣ ಪಂಚಾಯತ್ ಮೀಟಿಂಗ್ ನಲ್ಲಿ ರುದ್ರಭೂಮಿಯ ಸಮಸ್ಯೆ ಕುರಿತು ಪ್ರಸ್ತಾಪ ಮಾಡಿದ್ದಾರೆ. ಆದ್ರೂ ಕೂಡ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮಾತ್ರ ಇದರ ಕುರಿತು ಕ್ಯಾರೆ ಎಂದಿಲ್ಲ ಎಂಬುದು ಸ್ಥಳೀಯರ ಆರೋಪ. ಒಳ್ಳೆ ಒಂದು ನಗರವಾಗಿದ್ರು ಕೂಡ ಅದು ಸಾಕಷ್ಟು ತೊಂದರೆ ಅನುಭವಿಸುತ್ತಿದೆ. ತೊಂದರೆ ಅಂದ್ರೆ ಸಾರ್ವಜನಿಕವಾಗಿ ಸ್ಮಶಾನದ ಒಂದು ಸಮಸ್ಯೆ ಬಹು ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದೆ. ಯಾಕೆಂದ್ರೆ 20 ವರ್ಷಗಳಿಂದ ಅಲ್ಲಿ ಬಹಳಷ್ಟು ಸಮುದಾಯಗಳು, ಬಹಳಷ್ಟು ಜಾತಿಗಳಲ್ಲಿ ವಾಸಿಸುವುದರಿಂದ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಸ್ಮಶಾನದ ಒಂದು ತೊಂದರೆ ಬಹಳಷ್ಟು ಇದೆ. ರುದ್ರಭೂಮಿಯ ಸಮಸ್ಯೆ ಬಹಳಷ್ಟು ತೊಂದರೆ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯತ್ ಇರಬಹುದು, ಜಿಲ್ಲಾಧಿಕಾರಿಗಳು ಇರಬಹುದು, ತಹಸೀಲ್ದಾರ್ ಇರಬೇಕು, ಸ್ಥಳವನ್ನು ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಗ್ರಾಮ ಜನರಿಗೆ, ಅಲ್ಲಿರ್ತಕ್ಕಂಥ ವಿವಿಧ ಸಮುದಾಯಗಳಿಗೆ ವಿವಿಧ ಸುಸಜ್ಜಿತವಾದ ಒಂದು ಸ್ಮಶಾನವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಈ ತರ ಅಲ್ಲ 4-5 ದಿನ ಆಗೈತಿ ಹೆಣ ಇಲ್ಲಿ ಹೊರಗ್ ಬಿದ್ದ ಅಂತ ಅಂದ್ ಜನ ಮಾತಾಡ್ತಿದ್ರೆ ನಾವು ನೋಡಿಲ್ದ ಯಾರಿಗೆ ತಿಳಿಸ್ಬಾರ್ದಂತ ನಾವು ಡೈರೆಕ್ಟ್ ಬಂದು ನೋಡಿದ್ರಿ. ಇಲ್ಲಿ ನೋಡಿ ಹೆಣ ಹೋಯ್ತು ಸರ್. ಅದ್ರ ಸಲುವಾಗಿ ನಿನ್ನ ಜನರನ್ನ ಹೇಳ್ತಾರ್ರಿ, ಪಟ್ಟಣ ಪಂಚಾಯತಿ ಅವ್ರಿಗೆ ತಿಳಿಸ್ಯಾರ, ಅವ್ರು ಏನು ಇದನ್ನ ಮಾಡಿಲ್ಲ ಅದ್ರ ಬಗ್ಗೆ ಅಂತಂದು ಹೇಳ್ತಾರ. ಹುಡ್ರು ಪುಡಿ ಎಲ್ಲ ಹೆಣ್ಮಕ್ಳು ಅವರೆಲ್ಲ ಇಲ್ಲಿ ಹೊಲಕ್ಕ ಮನೆಗೆ ಅಡ್ಡಾಡಾರ, ಹಳ್ಳಕ್ ಬರೋರು ಎಲ್ಲಾರು ಅಡ್ಡಾಡ್ತಾರ. ಈ ತರ ಹೆಣ 4-5 ದಿನ ಇದ್ರನ ಈ ಭಯಪಟ್ಟು ಏನಾರ ಒಂದು ಜೀವಕ ಹಾನಿಯಾಗಂತ ಲೆಕ್ಕಕ್ಕೆ ಐತಾರ. ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಅವ್ರಿಗೆಲ್ಲ ತಿಳಿಸ್ಯಾರಂತ್ರಿ ನಿನ್ನ ಜನ. ಅದ್ರ ಸಲುವಾಗಿ ಆದಷ್ಟು ಅವ್ರು ಅದಕ್ಕೊಂದು ಏನಾರ ಒಂದು ಇದನ್ನ ಮಾಡಿದ್ರೆ ಒಂದು ಬಹಳ ಅನುಕೂಲ ಆಗುತ್ತೆ. ಭಾಗ್ಯನಗರವು ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಸ್ಥಳೀಯರಾದಂತಹ GS ಗೋನಾಳ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಇದೆಂತ ದುರಂತ ಅಂತ, ಸ್ಮಶಾನದಲ್ಲಿ ಹೂಳಾಗಿರುವಂತ ಹೆಣಗಳನ್ನ ತೆಗೆದು ಅಲ್ಲಿ ಮರಳು ತೆಗೆಯುವಂತ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಇದು ಕೇಳಿದ್ರೆ ನಮ್ ಗಮನಕ್ಕೆ ಬಂದಿಲ್ಲ ಅನ್ನೋಂತ ಮಾತುಗಳು ಬೇರೆ. ಮೇಡಮ್, ಇದು ಕೊಪ್ಪಳದ ಭಾಗ್ಯನಗರದ ಪಕ್ಕದಲ್ಲಿ ಇರ್ತಕ್ಕಂತ ರುದ್ರಭೂಮಿಗಳ ಸಮಸ್ಯೆ ಬಹಳಷ್ಟು ಸಮಸ್ಯೆ ಇದೆ ಮೇಡಮ್. ಇಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಜನರು ಕೂಡ ಆಗ್ರಹ ಮಾಡಿದ್ದಾರೆ ಈಗಾಗಲೇ. ಆದಾಗ್ಯೂ ಕೂಡ ಯಾವುದೇ ಕೂಡ ಕೆಲಸಗಳು ಆಗ್ತಾ ಇಲ್ಲ. ಇದು ಒಂದು ಅತ್ಯಂತ ಹೇಯ ಕೃತ್ಯ ಅಂತ ನನಗೆ ಅನಿಸ್ತಾ ಇದೆ ಮೇಡಮ್. ಸುಮಾರು ಎಷ್ಟು ಗ್ರಾಮದವರು ಇಲ್ಲಿ ಹೆಣಗಳನ್ನ ಉಣ್ತಾ ಇದ್ರು, ಇಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡ್ತಾ ಇದ್ರು? ಸುಮಾರು ಎಷ್ಟು ದಿನದಿಂದ ಈಗ ಹೆಣಗಳನ್ನ ತೆಗಿಯುವಂತ ಕೆಲಸ ಮಾಡ್ತಿದ್ದಾರೆ ಇವರು ಅಂತ? ಭಾಗ್ಯನಗರದಲ್ಲಿ ಕನಿಷ್ಠ ಒಂದು 25ಕ್ಕೂ ಹೆಚ್ಚು ಜಾತಿ ಸಮುದಾಯಗಳು ಇರ್ತಕ್ಕಂಥ ಒಂದು ದೊಡ್ಡ ನಗರ ಮೇಡಮ್ ಕೊಪ್ಪಳದಲ್ಲಿ. ಹಾಗಾಗಿ ಅಲ್ಲಿರ್ತಕ್ಕಂಥ ಬಹಳಷ್ಟು ಜನರಿಗೂ ಕೂಡ ರುದ್ರಭೂಮಿಯ ಒಂದು ಸಮಸ್ಯೆ ಕಾಡ್ತಾ ಇದೆ. ಬಹಳ ದಿನಗಳಿಂದಲೂ ಕೂಡ ಸಮಸ್ಯೆ ಕಾಡ್ತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸಾಕಷ್ಟು ಜಾಗಗಳನ್ನು ನಗರಸಭೆ ಇರಬಹುದು, ಪಟ್ಟಣ ಪಂಚಾಯತ್ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಈ ನಿಟ್ಟಿನಲ್ಲಿ ಸ್ಮಶಾನ ಭೂಮಿಗಳನ್ನು ಖರೀದಿ ಮಾಡಿ ಆಯಾ ಸಮುದಾಯಕ್ಕೆ ಒದಗಿಸಿಕೊಟ್ಟಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುವ ಸಾಧ್ಯತೆ ಹೆಚ್ಚಿದೆ ಮೇಡಮ್. ಅಂದ್ರೆ ಇದು ರುದ್ರಭೂಮಿಗೋಸ್ಕರ ಮೀಸಲಿಟ್ಟಂತ ಜಾಗ ಅಲ್ಲ, ಬಟ್ ಜನ ತಮ್ಮ ಅನುಕೂಲಕ್ಕೆ ಈ ಜಾಗವನ್ನ ಬಳಸ್ಕೊಳ್ತಾ ಇದ್ರು. ಅದು ಏನ್ ಮೇಡಮ್, ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಗಾವಟಾಣ ಜಾಗಗಳು ಇದ್ವಲ್ರಿ ಮೇಡಮ್, ಆ ಜಾಗಗಳಲ್ಲಿ ಸ್ಮಶಾನವನ್ನು ಮಾಡಿಕೊಂಡಿರ್ತಕ್ಕಂಥ ಜನರು ಅದರಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾ ಇರೋದ್ರಿಂದ ಆ ಅಂತ್ಯ ಸಂಸ್ಕಾರಕ್ಕೆ ಜಾಗ ಇಲ್ಲದ ಕಾರಣಕ್ಕಾಗಿ ಆ ಹೆಣವನ್ನು ಕಿತ್ತು ಹೊರಗಾಕಿ ಇನ್ನೊಂದು ಹೆಣವನ್ನು ಉಳ್ತಕ್ಕಂತ ಒಂದು ಪದ್ಧತಿ ಕಾಣ ಬರ್ತಾ ಇದೆ. ಅದು ಬಹಳ ದುರಂತ. ಯಾಕಂದ್ರೆ ಅದು ಹೆಣ ಇನ್ನೂ ಬೆಂದೇ ಇರೋದಿಲ್ಲ, ಅದು ಏನೋ ಸಮಸ್ಯೆ ಇನ್ನೂ ಹಂಗೆ ಬಾಡಿ ಹಂಗೆ ಇರ್ತೈತೆ ಅದು. ಹಾಗಾಗಿ ಬಹಳಷ್ಟು ಸಮಸ್ಯೆ ಕಾಡ್ತಿದೆ. ಆ ಬಾಡಿಯನ್ನು ನೋಡಿರ್ತಕ್ಕಂಥ ಶಾಲಾ ಮಕ್ಕಳು ಕೂಡ ಹೆದರಿಕೊಳ್ಳತಕ್ಕಂತ ಒಂದು ಸಂದರ್ಭ ಕೂಡ ಹೆಚ್ಚಾಗಿರೋದ್ರಿಂದ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಈ ಮೂಲಕ ಸಾರ್ವಜನಿಕರ ಪರವಾಗಿ, ಭಾಗ್ಯನಗರದ ಜನತೆ ಪರವಾಗಿ ಆಗ್ರಹ ಮಾಡ್ತಿದ್ದೀನಿ ಮೇಡಮ್. ಮರಳು ಕೂಡ ತೆಗಿಯೋಕೆ ಹೇಳಿದ್ದಾರೆ. ಸ್ಮಶಾನದಲ್ಲಿ ಇರುವಂತ ಹೆಣಗಳನ್ನ ತೆಗೆದು ಪಕ್ಕಕ್ಕೆಸೆದು ಮರಳು ತೆಗಿಯುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ.
ಈಗ ಅಲ್ಲಿ ಪಕ್ಕದಲ್ಲಿ ಒಂದು ಮರಳು ಸಂಗ್ರಹಕ್ಕೆ ಒಂದು ಎರಡನ್ನು ಕೂಡ ತಯಾರಿ ಮಾಡಿದ್ದಾರೆ ಮೇಡಮ್. ಅದು ಕೂಡ ಒಂದು ಅಕ್ರಮದ ಒಂದು ಎರಡು ಕೂಡ ಆಗಿರೋದ್ರಿಂದ ಅದು ಯಾವುದೇ ಅಲ್ಲಿ ಸಕ್ರಮವಾದ ಒಂದು ಚಟುವಟಿಕೆಗಳು ಕೂಡ ನಡೀತಾ ಇದೆ. ಮರಳು ದಂಧೆ ನಡೀತಾ ಇದೆ, ಅಕ್ರಮ ಮರಳು ದಂಧೆ. ಇದರಿಂದ ಸಾರ್ವಜನಿಕರು ತೊಂದರೆ ಆಗ್ತಿದೆ ಮೇಡಮ್. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಅವ್ರು ಏನ್ ಹೇಳ್ತಾರೆ? ಈಗಾಗಲೇ ಈ ಸಂಬಂಧಪಟ್ಟಂತೆ ಪಟ್ಟಣ ಪಂಚಾಯತ್ಗೆ ಇರ್ಬೋದು ಮೇಡಮ್, ಈ ಸಂಬಂಧಪಟ್ಟಂತ ತಹಶೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಜನರು ದೂರನ್ನು ಕೊಟ್ಟಿದ್ದಾರೆ. ಸ್ಥಳೀಯ ಶಾಸಕರಿಗೂ ಕೂಡ ದೂರನ್ನು ಕೊಟ್ಟಿದ್ದಾರೆ. ಆ ಒಂದು ದೂರಿಗೆ ಸ್ಪಂದಿಸತಕ್ಕಂತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೆಚ್ಚು ಆಸಕ್ತಿ ತೋರಿ ಅಲ್ಲಿರ್ತಕ್ಕಂಥ ಎಲ್ಲಾ ಸಮುದಾಯಗಳಿಗೆ ರುದ್ರಭೂಮಿ ಸ್ಮಶಾನವನ್ನು ಒದಗಿಸಿಕೊಡುವ ಕೆಲಸ ಆಗ್ಬೇಕಾಗಿದೆ ಮೇಡಮ್. ಜಾಗ ತುಂಬಾನೇ ಇರೋ ತರ ಕಾಣ್ತಾ ಇದೆ, ಆದ್ರೆ ಅದನ್ನ ಸ್ಮಶಾನಕ್ಕೆ ಅಂತ ಮೀಸಲಿಡುವಂತ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಿಮಗಾಗಿರುವಂತ ತೊಂದರೆ ಈಗ. ತೊಂದರೆ ಮೇಡಮ್, ತೊಂದರೆ ಮೇಡಮ್. ಎಸ್, ಥ್ಯಾಂಕ್ ಯು. ರಾಜ್ ನ್ಯೂಸ್ ಜೊತೆ ಮಾತನಾಡಿದ್ರಿ. ಎಸ್, ಈಗ ಪಟ್ಟಣ ಪಂಚಾಯತ್ ಸದಸ್ಯರಾದಂತ ರಮೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಒಂದು ಕಡೆ ಆ ಜನರಿಗೆ ಸಾವು ನೋವು ಮನೆಯಲ್ಲಿ ಸಂಭವಿಸಿದ್ರೆ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಒಂದು ರುದ್ರಭೂಮಿ ಇಲ್ಲ ಅನ್ನುವಂತ ಅಳಲು, ಇನ್ನೊಂದು ಕಡೆ ಈಗ ಯಾವ್ದೋ ಒಂದು ಜಾಗದಲ್ಲಿ ನಾವು ಹೂಳುವಂತ ಕೆಲಸ ಮಾಡ್ತಿದೀವಿ, ಆದ್ರೆ ಅಲ್ಲಿ ಕೂಡ ಅವಕಾಶ ಇಲ್ಲ. ಜಾಗ ಇಲ್ಲದೆ ಇರೋ ಈಗಾಗ್ಲೇ ಹೂಳಿರುವಂತ ಹೆಣಗಳನ್ನ ತೆಗೆದಿಟ್ಟು ಮತ್ತೊಬ್ಬರನ್ನ ಹೂಳೋ ಕೆಲಸ ಮಾಡ್ತಾ ಇದ್ದಾರೆ. ಜೊತೆ ಪಕ್ಕದಲ್ಲೇ ಅಕ್ರಮವಾಗಿ ಮರಳು ತೆಗೆಯೋ ಕೆಲಸ ಆಗ್ತಿದೆ ಅಂತೆಲ್ಲ ಒಂದು ದೂರಿದೆ. ಅದು ಯಾವುದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಬಂದಿದ್ರು ನೀವೇನು ಮಾಡಿಲ್ವಾ? ಮೇಡಮ್, ನಾವು ಈಗಾಗಲೇ ಅದು ನಮ್ ಗಮನಕ್ಕೆ ಬಂದಿದೆ. ನಿನ್ನೆ ನಾನು ನಿಮ್ಮ ನ್ಯೂಸ್ನವ್ರು ಬಂದು ಹೇಳಿದ್ಮೇಲೆ ಗೊತ್ತಾಯ್ತು. ಆ ಮುಂಚಿತವಾಗಿ ನಾವು ಮೊನ್ನೆ ಜಿಬಿ ಮೀಟಿಂಗ್ ಅಲ್ಲಿ, ಸಾಮಾನ್ಯ ಸಭೆ ಮೀಟಿಂಗ್ ಅಲ್ಲಿ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಆಮೇಲೆ ಏನಿಲ್ಲ ಮೇಡಮ್, 7 ಎಕರೆ ಒಟ್ಟಿನಲ್ಲಿ ಜಾಗ ಅದು ನಮ್ಮ ಸ್ಮಶಾನಕ್ಕೆ ಅಂತ ಹೇಳಿ ನಿಗದಿಪಡಿಸಿದಂತ ಜಾಗ. ಆ 7 ಎಕರೆಯಲ್ಲಿ 2 ಎಕರೆ ಕಸ ವಿಲೇವಾರಿಗಂತ ಇಟ್ಟಿದ್ದೀವಿ ಮೇಡಮ್. ಆಮೇಲೆ ಇನ್ನು 5 ಎಕರೆದಲ್ಲಿ ಈಗ ಅನಧಿಕೃತವಾಗಿ ಈಗ ಮರಳು ಹಾಕ್ಲಿಕ್ಕೆ ಯಾರು ತಹಶೀಲ್ದಾರ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಯಾರೋ ಹಾಕೊಂಡಿದ್ದಾರೆ. ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡಿದೀವಿ. ಆಮೇಲೆ ಈಗಿರೋ ಕಡಿಮೆ 3 ಎಕರೆ ಪ್ರದೇಶದಲ್ಲಿ ನಾವು ಹೆಣಗಳನ್ನು ಹೂಳ್ತಾ ಇರೋದ್ರಿಂದ ಅಲ್ಲಿ ಜಾಗ ಶಾರ್ಟೇಜ್ ಆಗಿರೋದ್ರಿಂದ ಜನರು ಈಗ ಮತ್ತೆ ಶವದ, ಯಾಕಂದ್ರೆ 25,000 ಜನಸಂಖ್ಯೆಯನ್ನು ಹೊಂದಿದಂತ ದೊಡ್ಡ ನಗರ ನಮ್ದು, ನಮ್ಮ ದೊಡ್ಡ ಪಟ್ಟಣ ಪಂಚಾಯತಿ ನಮ್ದು ಮೇಡಮ್. ಹೀಗಾಗಿ ಮತ್ತೆ ಜಾಗದ ಶಾರ್ಟೇಜ್ ಆಗುತ್ತೆ. ಅದನ್ನ ಮನಗಂಡು ಮೊನ್ನೆ ನಾವು ಜಿಬಿ ಮೀಟಿಂಗ್ ಅಲ್ಲಿ ಅದು 2 ಎಕರೆ ಏನ್ ಬೇರೆ ಯಾರಿಗೆ ಕೊಟ್ಟಿದ್ದೀರಲ್ಲ ಮರಳು ತುಂಬ್ಲಿಕ್ಕೆ, ಅದನ್ನು ಕ್ಯಾನ್ಸಲ್ ಮಾಡಿ ನಮ್ಮ ತೋಟಕ್ಕೆ ತಗೊಳ್ಳಿ ಅಂತಂದು ಹೇಳಿದ್ದೀನಿ ನಾನು. ಆದ್ರೆ ಅವ್ರು ಮೊನ್ನೆ ಬಾವಣ್ಣ ಅವ್ರು ನಮ್ಮ ಪಟ್ಟಣ ಪಂಚಾಯತಿ ನಮ್ಮ ಕಾರ್ಯದರ್ಶಿ ನಮ್ಮ ಮುಖ್ಯಾಧಿಕಾರಿಗಳು ಏನ್ ಹೇಳಿದ್ರು, ಇಲ್ಲ ಸರ್ ಅದು ನಮ್ಮ ಒಂದು ಕಂಟ್ರೋಲ್ ನಲ್ಲಿ ಇಲ್ಲ, ಅದು ತಹಶೀಲ್ದಾರ್ ಕಂಟ್ರೋಲ್ ನಲ್ಲಿ ಇದೆ ಅಂತಂದ್ರು. ಅದನ್ನ ಒತ್ತಾಯ ಮಾಡಿದ್ದೆ ನಾನು ಇವ್ರ ಮುಖ್ಯಾಧಿಕಾರಿಗಳಿಗೆ. ಅದನ್ನ ಬೇಗ ಅವ್ರ ಇದರಿಂದ ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಆ ಒಂದು ಜಾಗೆಯನ್ನು ತರಿಸ್ಕೊಡ್ರಿ ಅಂತ ಹೇಳಿ ಒತ್ತಾಯ ಮಾಡಿದ್ದೇನೆ. ಒತ್ತಾಯ ಮಾಡೋದು ನಾವು ಅವರಿಗೆ ವಿಷಯ ತಲುಪಿಸಿದೀವಿ ಅನ್ನೋದಕ್ಕಿಂತ ಇಚ್ಛಾಶಕ್ತಿಯನ್ನ ತೋರಿಸಿ ಜನರಿಗೆ ಆಗ್ತಾ ಇರುವಂತ ತೊಂದರೆಯನ್ನ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಾ ಇನ್ಮುಂದಾದ್ರೂ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದಲ್ಲ ಮೇಡಮ್, ನಿನ್ನೆಯಿಂದನೇ ನಾವು ಕಾರ್ಯ ಪ್ರಾರಂಭ ಮಾಡಿದ್ದೀವಿ. ಫೈನ್, ಥ್ಯಾಂಕ್ ಯು ಸರ್. ರಾಜ್ ನ್ಯೂಸ್ ಜೊತೆ ಮಾತನಾಡಿದ್ರಿ. ಇದಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ಚಾನಲ್ ಚೇಂಜ್ ಮಾಡಿದ್ರೆ ನೋಡ್ತಾ ಇರಿ.